ಶಿವ ರುದ್ರ ಶಿವ ಹರ ಹರ ಜಯ ಜಯ ಪರಮ ಶಿವ ರುದ್ರ ಶಿವ ರುದ್ರ ಶಿವ ಹರ ಹರ ಜಯ ಜಯ ಪರಮ ಶಿವ ಶಂಭೋ ಶಿವ ಶಂಭೋ ಶಿವ ಹರ ಹರ ಶಿವ ಶಿವ ಶಾಂಬ ಶಿವ ಭವಮಯ ಹರ ಶಿವ ಪರಮ ಶಿವ ರುದ್ರ ಶಿವ ರುದ್ರ ಶಿವ ಹರ ಹರ ಜಯ ಜಯ ಪರಮ ಶಿವ. ಇದು ಸಾಕ್ಷಿ ಕೇಳೋ ನ್ಯಾಯಸ್ಥಾನ ಅಲ್ಲ, ಜನರ ನ್ಯಾಯಸ್ಥಾನ. ಇಲ್ಲಿ ನಿಜ ಹೇಳಬೇಕು ಅನ್ನೋರು ಭಗವದ್ಗೀತೆನ ಮುಟ್ಟಿ ಪ್ರಮಾಣ ಮಾಡಬೇಕಾಗಿಲ್ಲ. ನಿಂತಿರೋ ಜಾಗದಲ್ಲಿ ತಮ್ಮ ಕಾಲು ಭೂಮಿ ಸೋಕಿದ್ರೆ ಸಾಕು, ಅದೇ ನಿಜ ಹೇಳ್ದಂಗೆ. ನಿನ್ನ ಸಮಸ್ಯೆ ಏನು ಅಂತ ಎಲ್ಲ ವಿವರವಾಗಿ ಹೇಳಪ್ಪ. ನನ್ನ ಹೆಸರು ನಂಜುಂಡ ಅಂತ. ನಾನು ಈ ಬೆಟ್ಟಪ್ಪಗೌಡ್ರ ಮಗಳು ಲಕ್ಷ್ಮಿನ ಪ್ರೀತಿಸ್ತಾ ಇದ್ದೀನಿ. ಎಷ್ಟೇ ದೊಡ್ಡವರಾದರೂ ಪರವಾಗಿಲ್ಲ, ನಮ್ಮ ಪ್ರೀತಿ ಗೆಲ್ಲೇಬೇಕು ಅಂತ ಓಡೋಗಿ ಮದುವೆ ಆಗೋಣ ಅಂತ ನಿರ್ಧಾರ ಮಾಡಿದ್ದೀವಿ. ಇವನ್ ಸುಳ್ಳು ಹೇಳ್ತಿದ್ದಾನೆ. ಹಾಗಂತ ನೀವ್ ಹೇಳಿದ್ರೆ ಪ್ರಯೋಜನ ಇಲ್ಲ, ನಿಮ್ ಮಗಳು ಹೇಳಬೇಕು. ದೊಡ್ಡವ್ರ ಮನೆ ಹೆಣ್ಮಕ್ಳು ಇಲ್ಲಿಗೆ ಬಂದ್ರೆ ನಮ್ ಮರ್ಯಾದೆ ಏನಾಗ್ಬೇಕು? ಇಲ್ಲಿ ದೊಡ್ಡವರು ಚಿಕ್ಕವರು ಅನ್ನೋ ಭೇದ ಭಾವ ಇಲ್ಲ, ಇಲ್ಲಿ ಎಲ್ರೂ ಒಂದೇ. ಏನಮ್ಮ, ನೀನೇ ಹುಡುಗನ ಪ್ರೀತಿಸ್ತಿದ್ಯಾ? ನೀನಿಲ್ಲಿ ಯಾರಿಗೂ ಹೆದರಬೇಕಾಗಿಲ್ಲ, ಧೈರ್ಯವಾಗಿ ಹೇಳು. ಅಂದ್ರೆ ನೀನು ಅವನ ಪ್ರೀತಿಸ್ತಾ ಇಲ್ವಾ? ಇವಳಿಗೆ ಜನ್ಮ ಕೊಟ್ಟು ತಂದೆ ನಾನು ಹೇಳ್ತಾ ಇದ್ದೀನಿ. ಅವನಿಗೆ ಪ್ರೀತಿ ಇರೋದು ಇವಳ ಮೇಲಲ್ಲ, ನನ್ನ ಆಸ್ತಿ ಮೇಲೆ. ಅಮಾಯಕಳಾಗಿರೋ ನನ್ನ ಮಗಳನ್ನ ಎದುರಿಸಿ ಬೆದರಿಸಿ ನನ್ನ ಆಸ್ತಿ ಹೊಡೆಯೋದಕ್ಕೆ ನೋಡ್ತಾವನವನು. ನನ್ನ ಮಗಳು ಸುಮ್ಮನೆ ನಿಂತಿರೋದು ನೋಡಿದ್ರೆ ಗೊತ್ತಾಗಲ್ವಾ? ಅವ್ರು ಹೇಳ್ತಿರೋದು ನಿಜಾನಾ? ಇಲ್ಲ ಯಜಮಾನ್ರೆ. ದೊಡ್ಡವ್ರನ್ನ ಎದುರಿಸಿ ಓಡೋಗಿ ಮದುವೆ ಆಗ್ತೀನಿ ಅಂದವನು ಯಾಕೆ ಮದುವೆ ಆಗ್ಲಿಲ್ಲ? ದೊಡ್ಡವ್ರ ಮನುಷ್ಯರ ಮಗಳನ್ನ ಪಂಚಾಯತಿಯಲ್ಲಿ ನಿಲ್ಲಿಸಿ ಮರ್ಯಾದೆ ತೆಗೆದ್ರೆ ಮದುವೆ ಮಾಡ್ಕೊಡ್ತಾರನ್ನೋ ದುರಾಲೋಚನೆ ತಾನೆ? ಇಲ್ಲ ಯಜಮಾನ್ರೆ, ಅದು ನಿನ್ ಸಮಜಾಯಿಷಿ ನನಗೆ ಬೇಡ. ಓಡೋಗಿ ಮದುವೆ ಆದ್ರೆ ಹುಡುಗಿ ಮಾತ್ರ ಸಿಗ್ತಾಳೆ, ಆಸ್ತಿ ಸಿಗಲ್ಲ ಅಂತ ತಾನೆ ನಿಂಗೆ ಮಾಡಿದ್ದು. ನೀನ್ ಪ್ರೀತಿಸಿದ್ದು ರಾಜಲಕ್ಷ್ಮಿನಲ್ಲ, ಅವಳ ಆಸ್ತಿನ. ಇಲ್ಲ ಯಜಮಾನ್ರೆ. ನೀನ್ ಹೇಳೋದನ್ನ ಕೇಳಾಯ್ತು, ನಾನು ಹೇಳೋದನ್ನ ಮಾತ್ರ ನೀನ್ ಕೇಳಬೇಕು. ನೋಡಿ, ಇವನು ಹೇಳೋದ್ರಲ್ಲಿ ನ್ಯಾಯ ಇಲ್ಲ ಅಂತ ತಿಳಿದ ಮೇಲೆ ಇವನ್ನ ಈ ಊರಿಂದ ಬಹಿಷ್ಕಾರ ಆಗ್ತಿದ್ದೀನಿ. ಅದಕ್ಕೆ ನಾನು ಒಪ್ಲಿಲ್ಲ ಅಂದ್ರೆ 101 ಚಡಿ ಏಟು ತಿಂದು ನೀನು ಬದುಕಿದ್ರೆ ಆಸ್ಪತ್ರೆ ಖರ್ಚು ನಂದು, ಸತ್ರೆ ತಿಥಿ ಖರ್ಚು ನಾನೇ ಕೊಡ್ತೀನಿ. ಹಾಗಾದ್ರೆ ನನ್ಗೆ ಸಾಯೋ ಹಾಗೆ ಹೊಡೀರಿ. ಅಂದ್ರೆ ನೀನ್ ತಪ್ಪನ ಒಪ್ಕೊಂಡಿದ್ಯಾ ಅಂತ? ಇಲ್ಲ ಯಜಮಾನ್ರೆ, ರಾಜಲಕ್ಷ್ಮಿ ಇಲ್ಲದೆ ಬದುಕೋದ್ಕಿಂತ ಸಾಯೋದೇ ಮೇಲು. ಇಲ್ಲಿ ನಂಗೆ ನ್ಯಾಯ ಸಿಗುತ್ತೆ ಅಂತ ಬಂದೆ. ನಿಮ್ಮಿಂದ ನಂಗೆ ನ್ಯಾಯ ಸಿಗ್ಲಿಲ್ಲ ಅಂತಂದ್ರೆ ಆ ದೇವ್ರ ಹತ್ರನೂ ಸಿಗಲ್ಲ. ನೀವು ಕೊಡೋ ಶಿಕ್ಷೆಗೆ ನಾನು ಸಿದ್ಧವಾಗಿದ್ದೀನಿ. ರಾಮಣ್ಣ, ನಾನು ಇವರನ್ನ ಮನಸಾರೆ ಪ್ರೀತಿಸ್ತಾ ಇದ್ದೀನಿ, ಹೊಡಿಬೇಡಿ. ನನಗೆ ಗೊತ್ತಿತ್ತು. ನಾನು ಇವನು ಕೊಟ್ಟಿದ್ದು ತೀರ್ಪಲ್ಲ, ಒಂದು ಸಣ್ಣ ಪರೀಕ್ಷೆ. ಇವರಿಬ್ರು ಪ್ರೀತಿ ಮಾಡ್ತಿರೋ ಸತ್ಯ ಅದೆಲ್ಲ ನಿಮಗೆ ಗೊತ್ತಾಗ್ಲಿ ಅಂತ ಒಂದು ಸಣ್ಣ ಪರೀಕ್ಷೆ ಮಾಡಿದೆ.
ನಿಮ್ಮಿಬ್ಬರಿಗೆ ಆ ವಜ್ರೇಶ್ವರಿ ತಾಯಿ ಸನ್ನಿಧಿಯಲ್ಲಿ ನಾನೇ ನಿಂತು ಮದುವೆ ಮಾಡಿಸ್ತೀನಿ. ಪರಮಶಿವ, ಇವರೆಲ್ಲ ನಿನ್ನ ಮಾತು ಕೇಳ್ಕೊಂಡು ಬಂದಿದ್ದಾರೆ, ನಿನ್ನ ಫೋಟೋ ಇಟ್ಕೊಂಡು ಪೂಜೆ ಮಾಡ್ತಾರೆ ಅಂತ ಬಾಯಿಗೆ ಬಂದಂಗೆ ತೀರ್ಪು ಕೊಡ್ಬೇಡ ನೀನು. ಮಾತಿನ ಮೇಲೆ ಗಮನ ಇರಲಿ, ಇಲ್ಲ ಅಂದ್ರೆ ನಿನ್ ತಲೆ ಭೂಮಿ ತಾಯಿ ಗೊಬ್ಬರ ಆಗ್ಬಿಡುತ್ತೆ. ಇದು ಆ ಭಗವಂತನ ಆಜ್ಞೆ, ಇಲ್ಲಿ ಈ ಪರಮಶಿವನ ಆಚರಣೆ, ಚಂಡ ಶಾಸನ. ರುದ್ರ ಶಿವ ಆ ರುದ್ರ ಶಿವ, ಹರ ಹರ ಜಯ ಜಯ ಪರಮ ಶಿವ. ಅರೆ, ಏನ್ ಮಾಡ್ತಾ ಇದ್ದೀರಾ? ಯಜಮಾನ್ರೆ, ನನಗೆ ನಿಮ್ಮಿಂದನೇ ಈ ಪದವಿ ಸಿಕ್ಕಿರೋದು. ನಾನು ನಿಮ್ಮವನು ಅಂತ ತಿಳ್ಕೊಂಡು ನಿಮ್ಮೇಲಿರೋ ಅಭಿಮಾನದಿಂದ ಜನ ನನ್ನ ಆರಿಸ್ತಂದಿದ್ದಾರೆ. ನಾನು ನಿಮಗೂ ನಿಮ್ಮ ಕುಟುಂಬಕ್ಕೂ ನಾನು ಸಾಯೋವರೆಗೂ ಚಿರುಣೆಯಾಗಿರ್ತೀನಿ ಯಜಮಾನ್ರೆ. ತಪ್ಪು. ನೀವು ಚಿರಋಣಿಯಾಗಿರ್ಬೇಕಾಗಿರೋದು ಈ ಜನಗಳಿಗೆ, ನಮಗಲ್ಲ. ನಿಮ್ಮ ಈ ಪದವಿನ ನಿಮ್ಮ ಸ್ವಾರ್ಥಕ್ಕೆ ಬಳಸ್ಕೊಳ್ದೆ ಜನರ ಕಷ್ಟ ಸುಖಕ್ಕೆ ಉಪಯೋಗಿಸ್ಕೊಂಡ್ರೆ ಆ ದೇವರ ಆಶೀರ್ವಾದ, ನಮ್ಮ ಪ್ರೀತಿ ನಿಮ್ಮೇಲೆ ಯಾವಾಗ್ಲೂ ಇರುತ್ತೆ. ನಾನು ಬರ್ತೀನಿ ಯಜಮಾನ್. ಒಳ್ಳೇದಾಗ. ನಡ್ರ. ಯಾಕಮ್ಮ ಅಳ್ತಿದ್ಯಾ? ನೋಡಿ ಯಜಮಾನ್ರೆ, ಹಠ ಮಾಡ್ತಾ ನಿಲ್ಸಿ ಅಪ್ಪ, ನಿಮ್ಮ ಕೈ ಮುಗಿತೀನಿ, ಕಾಲಿಗೆ ಬೀಳ್ತೀನಿ. ಅವ್ರಿಗೇನು ಮಾಡಬೇಡಿ, ನಮ್ಮನ್ನ ಪಾಡಿ ಬಿಟ್ಬಿಡಿ. ಎಲ್ಲಿಗಾದ್ರೂ ಹೋಗಿ ಬದುಕೋತೀವಿ. ಆದ್ರೂ ದಿನ ಆಡ್ಕೊಳ್ಳೋದು ನಿಲ್ಸಲ್ವಲ್ಲ, ಅದು ನಿಲ್ಬೇಕು ಅಂದ್ರೆ ಭಯ ಹುಟ್ಟಬೇಕು. ಅದಕ್ಕೆ ನೀವಿಬ್ರು ಸಾಯ್ಲೇಬೇಕು. ಅಪ್ಪ ಬೇಡಪ್ಪ, ಬಿಟ್ಬಿಡಿ ಅಪ್ಪ. ಅಪ್ಪ ನನ್ನ ಮಾತು ಕೇಳಿ ಅಪ್ಪ, ಅವ್ರಿಗೇನು ಮಾಡಬೇಡಿ ಅಪ್ಪ, ಬಿಟ್ಬಿಡಿ ಅಪ್ಪ. ಅಪ್ಪ ನನ್ನ ಮಾತು ಕೇಳಿ ಅಪ್ಪ. ಪರಮಶಿವ, ನಾನು ಆಶೀರ್ವಾದ ಮಾಡಿರೋ ಈ ಜನರನ್ನ ನಾನು ಪ್ರಾಣ ಕೊಟ್ಟಾದ್ರೂ ಕಾಪಾಡ್ತೀನಿ. ಆ ಭಕ್ತರ ಕರೆದಾಗ ಬರೋವನು ಆ ದೇವರು, ಶತ್ರುಗಳು ತಪ್ಪು ಮಾಡಿದಾಗ ಬರೋವನು ಈ ಪರಮಶಿವ. ಒಬ್ಬ ಕೀಳು ಜಾತಿ ಅವನಿಗೆ ನನ್ನ ಮಗಳನ್ನ ಮದುವೆ ಮಾಡ್ಕೊಡ್ಬಿಟ್ಟು ಅವನ್ ಕಾಲ್ ತೊಳಿಬೇಕಾ? ನೀರು, ಗಾಳಿ, ಬೆಳಕು, ಬೆಂಕಿಗಿಲ್ದಿರೋ ಜಾತಿ ನಿನಗ್ಯಾಕೋ? ಆ ಜಾತಿ ಈ ಜಾತಿ ಅಂತ ಮರ ಗಿಡಗಳಿಗಿದೆ, ಹೂ ಹಣ್ಣುಗಳಿಗಿದೆ. ಅಷ್ಟೇ ಯಾಕೆ ನಮ್ಮ ಮನೆ ಕಾಯೋ ನಾಯಿಗಳಿಗೂ ಜಾತಿ ಇದೆ, ಮನುಷ್ಯರಿಗಿಲ್ವಾ? ಮನುಷ್ಯ ಮಾಡೋ ಕೆಲಸ ನೋಡಿ ಅವನು ಆ ಜಾತಿ ಈ ಜಾತಿ ಅಂತ ಮಾಡಿರೋರು ನಿನ್ನಂತವ್ರು. ನೀನ್ ಮೈ ಮೇಲೆ ಹಾಕೊಂಡ್ರೋ ಈ ಬಟ್ಟೆ, ಈ ಚಿನ್ನ, ಕಾಲ್ಗೆ ಹಾಕೊಂಡ್ರೋ ಚಪ್ಪಲಿ, ನೀನ್ ತಿಂತಿರೋ ಅನ್ನ ಎಲ್ಲಾನು ಮಾಡಿದ್ದು ನೀನ್ ಜಾತಿ ಹೆಸರಲ್ಲಿ ಕೀಳಾಗಿ ಭಾವಿಸಿರೋ ಇದೇ ಜನ. ನಿನಗಿದೆಲ್ಲ ಬೇಕು, ಆದ್ರೆ ಅವನು ಮಾತ್ರ ಬೇಡ. ಮನುಷ್ಯ ಕುಲಂ ತಾನು ಒಂದೇ ವಲಂ ಅಂತ ದೊಡ್ಡವ್ರು ಹೇಳಿದ್ದಾರೆ. ಅದನ್ನ ಪಾಲಿಸ್ಕೊಂಡು ನಿನ್ನ ಮಗಳನ್ನ ಅಳಿಯನ ಮನೆಗೆ ಸೇರಿಸ್ಕೋ. ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಮನುಷ್ಯನಿಗೆ ಆಟ ಚಟ ಒಳ್ಳೇದಲ್ಲ ಅಂತಾರೆ. ನೀನ್ ಹೀಗೆ ಮುಂದುವರ್ಸಿದ್ರೆ ನಿನಗ್ ಚಟ್ಟ ಕಟ್ಟಬೇಕಾಗತ್ತೆ. ಯೋಚನೆ ಮಾಡು.
ಕೀಳ್ ಜಾತಿ ಅಂತೀಯಲ್ಲ, ಇದೇ ಕಾಲದಿಂದ ಹುಡುಗನು ಓದ್ಯಲ್ಲ, ಆವಾಗ್ಲಿಲ್ವಾ ನಿನಗೆ ಮೈಲಿಗೆ? ರುದ್ರ ಶಿವ ರುದ್ರ ಶಿವ ಹರ ಹರ ಜಯ ಜಯ ಪರಮ ಶಿವ ರುದ್ರ ಶಿವ ರುದ್ರ ಶಿವ ಪರಮ ಶಿವ. ಅಯ್ಯೋ ದೇವ್ರೇ! ಸದ್ಯಕ್ಕಿಷ್ಟು ಸಾಕು. ನಾಳೆ ಬಂದು ಕಟ್ತೀನಿ. ಅಮ್ಮ ಬನ್ನಿ, ಮಾತ್ರೆ ಬರ್ಕೊಡ್ತೀನಿ. ಸರಿ. ಯಜಮಾನ್ರೆ, ತುಂಬಾ ನೋವಾಗ್ತೈತಾ? ನೋವು ಅಲ್ಲಲ್ಲ, ಇಲ್ಲಿ ನಾನು ಈ ಸ್ಥಿತಿಗೆ ಬರೋ ಕಾರಣ ಆ ಪರಮಶಿವ. ಅವನ ಜೀವಂತ ಬದುಕಿರಬಾರ್ದು. ಒಂದೇ ಒಂದು ದಾರಿ ಇದೆ. ಪ್ರತಿ ಕಾರ್ತಿಕ ಪೌರ್ಣಮಿ ದಿನ ವಜ್ರೇಶ್ವರಿ ತಾಯಿಗೆ ಪೂಜೆ ಮಾಡಿ ಯಾರು ಏನೇ ಕೇಳಿದ್ರು ಇಲ್ಲ ಅಂದೆ ಅವರ ಆಸೆ ನೆರವೇರಿಸ್ತಾರೆ. ಪರಮಶಿವ